ನಮಸ್ತೆ, ನಾನು ನಿಮ್ಮ ಗಂಗಾ ನಟರಾಜ್ ಸುವಿಚಾರ ಚಾನಲಿಂದ. ಎಲ್ರಿಗೂ ಗೊತ್ತಿದೆ ರಾಯರ ಆರಾಧನೆ ನಡೀತಾ ಇದೆ ಅಂತ. ಇವತ್ತು ಕಡೆ ದಿನ, 3ನೇ ದಿನ. ಇವತ್ತು ನಾನು ನಮ್ಮನೆಯಲ್ಲಿ ರಾಯರ ಆರಾಧನೆ ನನ್ನ ಮಗ ಅಭಿಷೇಕ ಎಲ್ಲ ಮಾಡ್ಕೊಳ್ಳೋದು. ನಾನು ಹೆಂಗೆ ಅವನಿಗೆ ರೆಡಿ ಮಾಡಿಕೊಡ್ತೀನಿ. ಮತ್ತು ಇವತ್ತೊಂದು ಹೈಗ್ರೀವಾದ ರಾಯರಿಗೆ ತುಂಬ ಶ್ರೇಷ್ಠವಾದ ನೈವೇದ್ಯದ್ದು ಒಂದು ರೆಸಿಪಿ ಮಾಡಿದ್ದೀನಿ. ಅದನ್ನು ನಾನು ನಿಮಗೆ ತೋರಿಸ್ತೀನಿ ಹೆಂಗೆ ಮಾಡಿದ್ದೀನಿ ಅಂತ. ಅದು ಒಂದು ರೆಸಿಪಿ ಕೂಡ ಇರುತ್ತೆ. ರಾಯರ ಬಗ್ಗೆ ಎಲ್ಲರಿಗೂ ಪ್ರೀತಿ ಗೌರವ ಎಲ್ಲ ಇದೆ. ಈ 3 ದಿನವೂ ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ ಪೂಜೆ ಎಲ್ಲ. ಇವಾಗ ಅದಕ್ಕೆ ಹೆಂಗೆ ಮಾಡೋದು, ನಾನು ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ರಾಯರ ಪೂಜೆಗೆ ತೋರಿಸ್ತೀನಿ ಬನ್ನಿ. ತುಪ್ಪದ ದೀಪ ಅದೆರಡಕ್ಕೂ ರೆಡಿ ಮಾಡಿಟ್ಟಿದ್ದೀನಿ. ಪೂಜೆ ಎಲ್ಲ ನನ್ನ ಮಗನೇ ಮಾಡೋದು, ಅಭಿಷೇಕ ಎಲ್ಲ ನಾನು ಜಸ್ಟ್ ರೆಡಿ ಮಾಡಿಕೊಟ್ರೆ ಅವನ್ನೆಲ್ಲ ಮಾಡ್ಕೋತಾನೆ. ಇದು 5 ಬತ್ತಿದು ಒಂದು ಆರತಿ ರೆಡಿ ಮಾಡಿಟ್ಟಿದ್ದೀನಿ ತುಪ್ಪಕ್ಕೆ. ಅಭಿಷೇಕ ಮಾಡೋದೆಲ್ಲ ತೋರಿಸಲ್ಲ, ಬಟ್ ಏನೇನು ಹೆಂಗೆ ಮಾಡ್ತೀವಿ ಅಂತ ಮಾತ್ರ ಹೇಳ್ತೇನೆ. ಅವ್ನು ಮಾಡುವಾಗ ನಂಗೆ ವಿಡಿಯೋ ಮಾಡ್ಕೊಳಕ್ಕಾಗಲ್ಲ, ದೇವ್ರ ಮನೆ ಚಿಕ್ತಿದೆ. ಅದಕ್ಕೆ ಫಸ್ಟ್ ಅದಕ್ಕೆ ರಾಯರಿಗೆ ನೀರು ಹಾಕ್ಬಿಟ್ಟು ಮಾಡಿ, ಒಂದು ತುಳಸಿ ಇಟ್ಟು ನೀರು ಹಾಕಿ ಮಾಡಿ, ಅದಾದಮೇಲೆ ಹಾಲು ಮೊಸರು ಅಭಿಷೇಕಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ನಾನು ಮಾಡೋ ರೀತಿ ಇನ್ನೂ ಚೆನ್ನಾಗಿ ಮಾಡೋರು ಇದ್ದೀರಿ ಅನಿಸುತ್ತೆ. ಹಾಲು ಮೊಸರು ಸಕ್ಕರೆ ಜೇನುತುಪ್ಪ ತುಪ್ಪ ಹೆಚ್ಚಿಟ್ಕೊಂಡಿರೋ ಹಣ್ಣುಗಳು ಎಷ್ಟಾದರೂ ಯಾವುದಾದ್ರೂ ತೊಗೋಬೋದು. ನಾನು ಆ್ಯಪಲ್ಲು ಬಾಳೆಹಣ್ಣು ಮತ್ತು ಸ್ವಲ್ಪ ಬಾದಾಮಿ ಗೋಡಂಬಿ ಖರ್ಜೂರ ಇಟ್ಕೊಂಡಿದ್ದೀನಿ. ಇದಿಷ್ಟು ಇದಕ್ಕೆ ಅಭಿಷೇಕಕ್ಕೆ ಬೇಕಾಗಿರೋ ಸಾಮಗ್ರಿಗಳು. ಅಭಿಷೇಕ ಎಲ್ಲ ಆದಮೇಲೆ ಮತ್ತೆ ನೀಟಾಗಿ ತೊಳೆದು ಒರೆಸಿ ಆಮೇಲೆ ಹೂವು ಫಸ್ಟು ನೀರಿಂದ ಮಾಡ್ಕೊಳ್ಳೋದು. ನಾನು ಅವಾಗಲೇ ನಿಮಗೆ ಮಾಡೋಕ್ಕಾಗಲ್ಲ ಅಂದ್ಕೊಂಡೆ, ಬಟ್ ಮಾಡ್ತಾ ಇದ್ದೀನಿ. ಇವಾಗ ನೆಕ್ಸ್ಟು ನೀರಿಂದ ಆಯಿತು. ಇವಾಗ ಹಾಲು ಹಾಕ್ತಾ ಇದ್ದೀವಿ. ಅವನೇ ಮಾಡ್ತಿದ್ದಾನೆ, ನನ್ನ ಮಗ ಮಾಡ್ತಿದ್ದಾನೆ. ನೆಕ್ಸ್ಟು ಮೊಸರು, ಅಭಿಷೇಕ ಗಂಡ್ಮಕ್ಳೇ ಮಾಡ್ಬೇಕಲ್ಲ, ಅದಕ್ಕೆ ಅವನೇ ಮಾಡ್ಕೋತಾನೆ. ಅಭಿಷೇಕದಕ್ಕೆ ರೆಡಿ ಮಾಡಿಟ್ರೆ ಆಯ್ತು, ಅವ್ನು ಮಾಡ್ಕೋತಾನೆ. ತುಪ್ಪ ಹಾಕ್ತಿದ್ದಾನೆ. ಅವನು ಮನ್ಸಲ್ಲಿ ಹೇಳ್ಕೊತಾ ಇದ್ದಾನೆ, ಜೋರಾಗಿ ಹೇಳಲ್ಲ ಅವನು. ಓಂ ಶ್ರೀ ಗುರು ರಾಘವೇಂದ್ರ, ಶ್ರೀ ಗುರು ರಾಘವೇಂದ್ರ. ಎಲ್ಲದಕ್ಕೂ ಮುಖ್ಯ ರಾಯರಿಗೆ ಫಸ್ಟು ತುಳಸಿ ಇಟ್ಬಿಡ್ಬೇಕು. ನನಗೆ ಈಗ ಯಾರೋ ಹೇಳ್ಕೊಟ್ಟಿದ್ದನ್ನು ನಾನು ಮಾಡ್ತಾ ಇರೋದು. ತುಳಸಿ ಇಟ್ಟು ಆಮೇಲೆ ಮೀ ಹಾಕ್ತಾ ಇದ್ದಾನೆ. ಎಲ್ಲದಕ್ಕೂ ಮುಖ್ಯ ತುಳಸಿ ಇಟ್ಟೆ ಆಮೇಲೆ ಮಿಕ್ಕಿದ್ದೆಲ್ಲ ಮಾಡ್ಕೋಬೇಕು. ಇದಕ್ಕಿಂತ ಚೆನ್ನಾಗಿ ಮಾಡೋಕೆ ಬರುತ್ತೆ ಅನ್ಸುತ್ತೆ ನನಗೆ. ನಮಗೆ ಹೆಂಗೆ ಗೊತ್ತು, ನನಗೆ ಹೆಂಗೆ ಗೊತ್ತೋ ಹಂಗೆ ನಾನು ಮಾಡ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ಇವಾಗ ಬಾಳೆಹಣ್ಣು, ಈ ಕಪ್ಪಲ್ಲೇ 4 ಕಪ್ಪು ಕಡಲೆಬೇಳೆ ನೆನೆ ಹಾಕಿದ್ದೆ ರಾತ್ರಿ. ಇವಾಗ ಅದನ್ನು ಬೇಯಿಸ್ಕೊಂಬಿಡೋಣ. ಒಂದು 5-6 ವಿಷಲ್ ಹಾಕೋಬೇಕು. 4 ಕಪ್ಪಲ್ವ ನೆಂದಿರೋದ್ರಿಂದ ಅಷ್ಟೊಂದು ನೀರು ಹಿಡಿಯಲ್ಲ. ಹಾಗಾಗಿ ಒಂದು 4 ಕಪ್ಪೇ ನೀರು ಹಾಕೋತೀನಿ, ಸಾಲತ್ತೆ. ನೆಂದಿರುತ್ತಲ್ವ, ನೀರೇನು ಜಾಸ್ತಿ ತೊಗೊಳ್ಳಲ್ಲ ಅದು. ಆದಮೇಲೆ ಒಂದು 5-6 ವಿಷಲು ಕೂಗಿಸ್ಕೋಬೇಕು. ಅದು ತುಂಬ ಸ್ಮ್ಯಾಶ್ ಆಗಬೇಕಂತಿಲ್ಲ, ಕಾಳು ಥರ ಒಟ್ಟು ಬೆಂದಿರಬೇಕು ಹಿಂಗೆ ಇಸ್ಕಿದ್ರೆ. ಮತ್ತು ಅದಷ್ಟು ಕೂಗೋ ಅಷ್ಟರಲ್ಲಿ ನಾವು ಇದೊಂಚೂರು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಗಸಗಸೆ ಅದಕ್ಕೆ ಬೇಕಾಗಿರೋದು, ಏಲಕ್ಕಿ ಮತ್ತು ಜಾಕಾಯಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕೊಬ್ಬರಿ, ಗೋಡಂಬಿ, ಬಾದಾಮಿ, ಡ್ರೈ ಫ್ರೂಟ್ಸು ಅದಷ್ಟು ಎತ್ತಿಟ್ಕೊ. ಕೆಲವರು ಖರ್ಜೂರನೂ ಹಾಕ್ತಾರೆ, ನಾನು ಖರ್ಜೂರ ಹಾಕಿಲ್ಲ. ಸ್ವಲ್ಪ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಬೆಲ್ಲ ಹಾಕೋಕ್ಕೆ. 4 ಕಪ್ಪು ಬೇಳೆ ಆಗಿರೋದಕ್ಕೆ ಅದೇ ಕಪ್ಪಲ್ಲಿ ನಾನು 3 ಕಪ್ ತೊಗೋತೀನಿ. ಕೆಲವರು ಒಂದಕ್ಕೊಂದು ತೊಗೋತಾರೆ, ಒಂದಕ್ಕೊಂದು ಸ್ವಲ್ಪ ಜಾಸ್ತಿ ಸ್ವೀಟ್ ಅನಿಸುತ್ತೆ. ಅದಕ್ಕೆ ನಾನು 3 ಕಪ್ ತೊಗೋತೀನಿ. ಒಂದು 3/4 ಕಪ್ಪಷ್ಟು, 1 ಕಪ್ಪಿಗೆ 3/4 ಕಪ್ ಹಂಗೆ ತೊಗೋತೀನಿ ಅಳತೆ. ನನಗೆ ಸ್ವಲ್ಪ ಜಾಸ್ತಿ ಬೇಕಿತ್ತು ಇವತ್ತು, ಆರಾಧನೆ ಅಲ್ವಾ, ಒಂದು ಸ್ವಲ್ಪ ಜಾಸ್ತಿ ಮಾಡೋಣ ಅಂದ್ಕೊಂಡು ಜಾಸ್ತಿ ಮಾಡ್ತಾಯಿದ್ದೀನಿ. ಅದಲ್ಲಿ ಕುದಿಲಿ, ಏನಕ್ಕಂದರೆ ಅದು ಪಾಕ ಥರ ಬರಬೇಕಂತ ಏನಿಲ್ಲ. ಅದರಲ್ಲಿ ಕಸ ಕಡ್ಡಿ ಏನಾದರೂ ಇದ್ದರೆ ಸೋಸ್ಕೋಬೋದಲ್ವಾ, ನೀರಲ್ಲಿ ಹಿಂಗೆ ಕರ್ಗಿಸ್ಕೊಂಡು ಹಾಕ್ಕೊಂಡ್ರೆ ಅಂತ. ಸೋಸ್ಕೊಳಕ್ಕಂತ ಕರ್ಗಿಸ್ಕೊಳ್ಳೋದಷ್ಟೇ. ಒಂಚೂರೆಲ್ಲ ಕರಗಿಬಿಡ್ಲಿ, ಆಮೇಲೆ ಇದು ಡೈರೆಕ್ಟಾಗಿ ಇದಕ್ಕೆ ಸೋಸ್ಕೊಂಡ್ರೆ ಆಯಿತು. ರಾಯರಿಗೆ ಹೈಗ್ರೀವ ನೈವೇದ್ಯ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗಾಗಿ ಆರಾಧನೆಯಲ್ಲಿ 3 ದಿನದಲ್ಲಿ ಮಾಡ್ತೀನಿ ನಾನು ಅದನ್ನು. ಅದಲ್ಲಿ ಕುದ್ದು ಒಂಚೂರು ಕರ್ಕೊಳ್ಳಿ. ಅಷ್ಟರಲ್ಲಿ ಇಲ್ಲಿ ಒಗ್ಗರಣೆ ಮಾಡ್ಕೊಂಬಿಡೋಣ. ತುಪ್ಪ ಹಾಕ್ಕೊಂಡಿದ್ದೀನಿ, ತುಪ್ಪ ಕಾದಿದೆ. ಇವಾಗ ಡ್ರೈ ಫ್ರೂಟ್ಸ್ ಹಾಕ್ಕೊಂಡ್ರೆ ಅದನ್ನು ಕಟ್ ಮಾಡಿಕೊಂಡೆ ನಾನು, ಹಂಗಂಗೆ ಹಾಕಲಿಲ್ಲ. ಕಟ್ ಮಾಡೋದೆಲ್ಲ ಮಾಡ್ಕೊಂಡಿಲ್ಲ.
ಅದೆಲ್ಲ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ತುಪ್ಪ ಅದೆಲ್ಲ ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ, ನಾನು ಆದಮೇಲೆ ಮತ್ತೆ ಮೇಲೂ ಒಂದು ಸ್ವಲ್ಪ ತುಪ್ಪ ಹಾಕ್ಕೋತೀನಿ. ಹಿಂಗೆ ಹುರ್ಕೊಂಡು ಅದು ಫ್ರೈ ಆದಮೇಲೆ ಗಸಗಸೆ ಅದೆಲ್ಲ ಹಾಕ್ಕೊಂಡು ಗಸಗಸೆ ಕೊಬ್ಬರಿ ಎಲ್ಲ ಹಾಕ್ಕೊಂಡು ಹುರಿದ್ಬಿಟ್ಟೆ ಅದಕ್ಕೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನೂ ಒಂದು ಸ್ವಲ್ಪ ತುಪ್ಪ ಸೇರಿಸ್ಕೊಂಡೆ ಮತ್ತು ನಾನು ಮೇಲೆ ಕೂಡ ತುಪ್ಪ ಹಾಕ್ಕೋತೀನಿ. ಒಂದು ಸ್ವಲ್ಪ ಏಲಕ್ಕಿ ಮತ್ತು ಜಾಕಾಯಿನೂ ಕುಟ್ಬಿಟ್ಟು ಅದನ್ನು ಇದ್ರೊಳಗೇ ಹಾಕ್ಕೊಳ್ಳೋದು. ಫ್ರೈ ಆಗಬೇಕು ಸ್ವಲ್ಪ ಚೆನ್ನಾಗಿ. ಹೈಗ್ರೀವ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬೆಲ್ಲ ಕಡಲೆಬೇಳೆ ಒಳ್ಳೆಯದು. ಫ್ರೈ ಆಗ್ತಿದೆ, ಅದು ಆ ಕಡೆ ಕುದೀತಾ ಇದೆ, ಬೆಲ್ಲನೂ ಬೇರೆ ಕಡೆ ಇಟ್ಕೊಂಡೆ ನಾನು. ಇದಕ್ಕೇನೆ ಇವಾಗ ಗಸಗಸೆ ಹಾಕಿ ಹುರ್ಕೊಂಡ್ರೆ ಆಯಿತು. ಈ ಇದರಲ್ಲೇ ಹುರ್ಕೋಬೋದು ಜೊತೆಗೆ ಎಲ್ಲ. ಕೆಲವರು ಮುಂಚೆ ಗಸಗಸೆ ಹುರಿದು ಎತ್ತಿಟ್ಕೋತಾರೆ, ನಾನು ಸ್ವಲ್ಪ ಒಣ ಕೊಬ್ಬರಿ ಹಾಕೋತಿದ್ದೀನಿ. ಕೆಲವರು ಇದಕ್ಕೆ ಹಸಿ ಕೊಬ್ಬರಿನೂ ಹಾಕ್ತಾರೆ, ಹಸಿ ತೆಂಗಿನಕಾಯಿನೂ ಹಾಕ್ತಾರೆ. ನೋಡಿ ಇಷ್ಟು ಬೆಂದಿದೆ, ಈಗ ವಿಷಲ್ ಬಿಟ್ಟಿತ್ತು ತೆಗ್ದಿದ್ದೀನಿ. ಒಂದು ಸ್ವಲ್ಪ ಬೆಂದಂಗೆ ಹಂಗಿರುತ್ತಲ್ವ, ಹಾಗೆ ತುಂಬ ಗಟ್ಟಿನೂ ಇರಬಾರ್ದು, ತುಂಬ ಸ್ಮ್ಯಾಶು ಆಗಬಾರ್ದು. ಇವಾಗ ಸೋಸ್ಕೊಂಬಿಡೋಣ. ಬೆಲ್ಲ ಕರಗಿದೆ, ನೀರು ಕರಗಿದ್ರೆ ಸಾಕು. ಬೇಳೆ ಜೊತೆ ಸ್ವಲ್ಪ ಚೆನ್ನಾಗಿ ಕುದಿಬೇಕು, ಯಾಕಂದರೆ ಕಾಳಿಗೆಲ್ಲ ನೀಟಾಗಿ ಬೆಲ್ಲ ಎಲ್ಲ ಅಂಟ್ಕೋಬೇಕಲ್ವ, ಇಲ್ಲಾಂದರೆ ಚೆನ್ನಾಗಿ ಅನಿಸಲ್ಲ. ಪಾಕ ಥರ ಬೇಡ, ಬಟ್ ಕುದಿಸ್ಕೊಂಡ್ರೆ ಸಾಕು. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ ಕುದೀತಾ ಹಿಂಗೆ ಇರಬೇಕು, ಗಟ್ಟಿ ಥರ. ಒಟ್ಟು ಬೆಂದಿರಬೇಕು, ಆದರೆ ಕಾಳು ಥರನೂ ಇರಬೇಕು. ಯಾವುದೇ ಸ್ವೀಟಿಗಾದರೂ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡ್ರೆ ಸ್ವೀಟಿನ ರುಚಿ ಇನ್ನೂ ಸ್ವಲ್ಪ ಜಾಸ್ತಿ ಆಗತ್ತೆ. ಇವಾಗ ನಾವೇನು ಒಗ್ಗರಣೆ ಮಾಡಿಟ್ಕೊಂಡಿದ್ವಿ ಅಲ್ಲ, ಅದನ್ನು ಇದರಲ್ಲಿ ಹಾಕ್ಕೊಂಬಿಡೋಣ. ಕೊಬ್ಬರಿನೂ ಸಮೇತ ಹುರ್ಕೊಂಡಿರೋದು, ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ತುಪ್ಪದಲ್ಲಿ ಅದೆಲ್ಲ ಹುರಿದ್ರೆ. ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಆಯಿತು. ತುಂಬ ಏನು ಟೈಮ್ ತೊಗೊಳ್ಳಲ್ಲ, ಬೇಗ ಮಾಡ್ಕೋಬೋದು. ರಾತ್ರಿ ನೆನೆಸಿಟ್ಕೊಂಡ್ರೆ, ರಾತ್ರಿ ನೆನೆಸಿಲ್ಲ ಅಂದರೂ ಒಂದು 2-3 ಅವರ್ಸ್ ನೆನೆಸಿದ್ರು ಆಯಿತು. ನಾನು ನೈಟ್ ನೆನೆಸಿದ್ದೆ ಅಷ್ಟೇ, ಬೆಳಗ್ಗೆ ಎದ್ದ ತಕ್ಷಣ ಮಾಡ್ಕೋಬೇಕಲ್ಲ ಅಂತ. ನೋಡಿ ಕುದೀತಾ, ನಾನು ಬೆಲ್ಲ ಹಾಕ್ಕೊಳ್ಳೋದು ಸ್ವಲ್ಪ ಕಪ್ಪೇ ಇರುತ್ತೆ, ಬಿಳಿ ಬೆಲ್ಲ ಹಾಕ್ಕೊಳ್ಳಲ್ಲ. ಹಿಂಗಾಗಿದೆ ನೋಡಿ. ಇದಕ್ಕೆ ಕುಟ್ಟಿಟ್ಕೊಂಡಿದ್ದನ್ನು ಹಾಕಿದೆ, ಅದು ವಿಡಿಯೋ ಮಾಡ್ಕೊಂಡಿಲ್ಲ ಅನಿಸುತ್ತೆ. ನೋಡಿ ರೆಡಿ ಆಯಿತು. ಯಾವುದೇ ನೈವೇದ್ಯಕ್ಕೆ ಅಂತ ಮಾಡಿದ್ದಕ್ಕೆ ಅದ್ರ ಮೇಲೆ ಒಂದು ತುಳಸಿ ಹಾಕಿದ್ರೆ ಅದು ನೈವೇದ್ಯಕ್ಕೆ ಶ್ರೇಷ್ಠನೂ ಹೌದು, ಮತ್ತು ರುಚಿನೂ ಅದು ಒಂಥರ ದೇವರಿಗೆ ಕೊಟ್ವಿ ಅನ್ನೋ ಥರ ಅನಿಸುತ್ತೆ. ಸೊ ಹಾಗಾಗಿ ಹೈಗ್ರೀವ ರೆಡಿ ಆಯಿತು.